ಇತ್ತು. ಈ ಸಭೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಟೂರ್ ಮಾಡ್ತಾರೆ. 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಭಾರೀ ಬೆಳವಣಿಗೆಯ ಮಧ್ಯೆ ದಿಲ್ಲಿಯತ್ತ ಡಿಸಿಎಂ ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತೆರಳಲಿದ್ದಾರೆ. ಡಿಸಿಎಂ 2 ದಿನಗಳ ದೆಹಲಿ ಪ್ರವಾಸ. ಘನತ್ಯಾಜ್ಯ ನಿರ್ವಹಣೆ ವಿಚಾರಕ್ಕೆ ಪ್ರಯಾಣ ಇದು. ಇದೇ ವೇಳೆ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆಯೂ ಕೂಡ ಇದೆ. ಹೈಕಮಾಂಡ್ಗೆ ರಾಜ್ಯದಲ್ಲಾದಂತಹ ಬೆಳವಣಿಗೆ ಕಾಲ್ತುಳಿತ ಏನಿದೆ ಅದರ ಬಗ್ಗೆ ವರದಿಯನ್ನ ಕೊಡ್ತಾರ ಡಿಸಿಎಂ. ಕಾಲ್ತುಳಿತ ದುರಂತ, ಅಧಿಕಾರಿಗಳ ಅಮಾನತು, ಹೈಕಮಾಂಡ್ಗೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ವರದಿ ಒಪ್ಪಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ, ಈ ಸಭೆ ಈಗ ಮುಕ್ತಾಯಗೊಂಡಿದೆ. ಇದರ ನಡುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಕೈಗೊಳ್ಳುತ್ತಾರೆ. 2 ದಿನಗಳ ಕಾಲದ ಪ್ರವಾಸ ಇದು. 2 ದಿನ ಡೆಲ್ಲಿಯಲ್ಲೇ ಇರ್ತಾರೆ. ಘನತ್ಯಾಜ್ಯ ನಿರ್ವಹಣೆ ವಿಚಾರಕ್ಕೆ ಡೆಲ್ಲಿಗೆ ಹೋಗ್ತಾ ಇರುವಂತದ್ದು ಡಿಸಿಎಂ. ಇದರ ನಡುವಿನಲ್ಲಿ ರಾಜ್ಯದಲ್ಲಾದಂತಹ ಭಾರೀ ಬೆಳವಣಿಗೆ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಡೋ ಸಾಧ್ಯತೆ ಇದೆ. ರವಿ, ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಾದಂತಹ ಕಾಲ್ತುಳಿತ, ಈ ಬೆಳವಣಿಗೆಯ ನಂತರ ಮೊದಲ ಬಾರಿಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂಥದ್ದು. ದೆಹಲಿಗೆ ಹೋಗ್ತಾ ಇರುವಂತಹ ಕಾರಣ ಬೇರೆನೇ ಇರಬಹುದು, ಆದರೆ ಇಲ್ಲಾದಂತಹ ಭಾರೀ ಬೆಳವಣಿಗೆ ಅದರ ಬಗ್ಗೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಡಿಸ್ಕಸ್ ಆಗಬಹುದು ಹೈಕಮಾಂಡ್ ನಾಯಕರ ಜೊತೆ, ಅಲ್ವಾ? ನಿಶ್ಚಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆದಂಥ ಅವಘಡಗಳೇನಿದ್ದಾವೆ ಇದನ್ನು ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಎಲ್ಲರೂ ಕೂಡ ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ. ಈಗಷ್ಟೇ ಅವರು ಮುಖ್ಯಮಂತ್ರಿಗಳ ಸಭೆಯನ್ನು ಮುಗಿಸಿ ಹೊರಟಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿರಬಹುದು, ಆದರೆ ಅಂತಿಮವಾಗಿ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಡುವ, ಆ ಪ್ರಕರಣ ಏನೇನಾಯಿತು, ಹೇಗೆ ಘಟನೆಗಳಾದವು, ಯಾರು ಇದಕ್ಕೆ ಹೊಣೆ ಇತ್ಯಾದಿ ಚರ್ಚೆಗಳನ್ನು ಹೈಕಮಾಂಡ್ ಕೂಡ ಸಹಜವಾಗಿ ಕೇಳುತ್ತೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಮಾಹಿತಿಗಳನ್ನು ಕೊಡುವಂಥ ಸಾಧ್ಯತೆ ಇದೆ. ಬಹಳ ಗಮನಿಸಬೇಕಾದ ಅಂಶ ವೀಣಾ, ಇದು ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಅಲ್ಲ, ಅಥವಾ ಇದು ಒಂದು ಕಾಲ್ತುಳಿತಲ್ಲಿ 11 ಜನ ಸತ್ತಿದ್ದಾರೆ ಎನ್ನುವಂಥದ್ದು ಮಾತ್ರ ಗಂಭೀರವಾಗಿ ಪರಿಗಣಿಸುವುದು ಎಷ್ಟು ಮುಖ್ಯವೋ, ಅದರ ಜೊತೆಗೆ ಇದು ಇಡೀ ಇಂಟರ್ನ್ಯಾಷನಲ್ ಅಂದರೆ ಕ್ರಿಕೆಟ್ ಆಡುವ ದೇಶಗಳೆಲ್ಲವೂ ಕೂಡ ಈ ಪ್ರಕರಣಕ್ಕೂ ಹೋಗಿದೆ. ಸುಮಾರು 20ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕ್ರಿಕೆಟನ್ನು ಆಡ್ತಾರೆ. ಆ ಎಲ್ಲರೂ ಕೂಡ IPL ಅನ್ನು ನೋಡ್ತಾರೆ. ಕೊಹ್ಲಿ ಅಂತ ಆಟಗಾರ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಆದಾಗ ಸ್ವತಃ ಈ ಪ್ರಕರಣ ಆದಾಗ ಸಚಿನ್ ತೆಂಡೂಲ್ಕರ್ ಟ್ವೀಟನ್ನು ಮಾಡಿದರು. ಈ ಪ್ರಕರಣದ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದರು. RCB ಟ್ವೀಟನ್ನು ಮಾಡ್ತು, ಅವ್ರದ್ದು ಕರ್ನಾಟಕ ತಂಡವಾಗಿ ಆಡ್ತಾ ಇದ್ರೆ ಅದು ಬೇರೆ. ಹೀಗೆ ಇಡೀ ನ್ಯಾಷನಲಿ ಇಂಟರ್ನ್ಯಾಷನಲಿ ಸುದ್ದಿ ಆಗಿರುವ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಇಲ್ಲಿ ಸರ್ಕಾರಕ್ಕೆ ಮುಜುಗರದ ವಿಚಾರ. ಹೀಗಾಗಿ ಹೈಕಮಾಂಡ್ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುತ್ತೆ. ಜೊತೆಗೆ ಈ ಆದ ಘಟನೆಗಳಿಗೆ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾ? ಕೇವಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದಕ್ಕೆ ಸರ್ಕಾರದ ಭಾಗವಾಗಿರುವಂಥ ಸಚಿವರಿರಬಹುದು, ಅನೇಕ ಹುದ್ದೆಯಲ್ಲಿರುವಂಥ ಪ್ರಮುಖರಿರಬಹುದು, ಇವರಲ್ಲಿ ಯಾರದ್ದು ಕೈವಾಡ ಇದೆ, ಯಾರು ಮುಖ್ಯಮಂತ್ರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಈಗಾಗಲೇ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ಗೋವಿಂದರಾಜ್ ಅವರನ್ನ ಆ ಒಂದು ಹುದ್ದೆಯಿಂದ ವಿಮುಕ್ತಿ ಮಾಡಲಾಗಿದೆ. ಅದರ ಹೊರತಾಗಿ ಕೂಡ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಅನೇಕ ಚರ್ಚೆಗಳಾದವು. ಈ ಕಾರ್ಯಕ್ರಮವನ್ನು ಮಾಡಬಾರ್ದಾಗಿತ್ತು, ಈ ಕಾರ್ಯಕ್ರಮವನ್ನು ಯಾಕೆ ಕೊಟ್ಟರೆ ಹೇಳುವಂಥ ಪ್ರಶ್ನೆಯನ್ನು ಅನೇಕ ಸಚಿವರುಗಳು ಮಾಡಿದ್ದಾರೆ ಎನ್ನುವಂಥದ್ದು ಮೂಲಗಳ ಮಾಹಿತಿ. ಹೀಗಾಗಿ ಸರ್ಕಾರದಲ್ಲಿರುವಂಥವರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳದೇ ಇದ್ರೂ ಕೂಡ ಆಂತರಿಕವಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥದ್ದೊಂದು ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಡ್ಯಾಮೇಜ್ ಆಯಿತು, ಒಂದು ಮುಜುಗರ ಆಯಿತು. ಯಾಕೆಂದರೆ ಇಂಥದ್ದೊಂದು ಇವೆಂಟ್ ಬಂದಂಥ ಸಂದರ್ಭದಲ್ಲಿ ಸಮಯವನ್ನು ತೆಗೆದುಕೊಳ್ಬೇಕಾಗಿತ್ತು. ಏಕಾಏಕಿ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ದುರಂತ ಆಯಿತು, ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಯಿತು ಅನ್ನುವಂಥದ್ದನ್ನು ಏನು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಂತರಿಕವಾಗಿ. ಜೊತೆಗೆ ಒಂದು ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ ರಾಜಕೀಯವಾಗಿ ನೋಡಿದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ 135 ಸ್ಥಾನದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಅಂಥದ್ದೊಂದು ಅಭೂತಪೂರ್ವವಾದ ಗೆಲುವನ್ನು ಪಡೆದಿರುವಂಥ ಕಾಂಗ್ರೆಸ್ಗೆ ಅವರು ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಇಂಥದ್ದೊಂದು ಪ್ರಕರಣ, ಇಂಥದ್ದೊಂದು ದುರಂತ ಆದಾಗ ಸಹಜವಾಗಿ ವಿಪಕ್ಷವಾಗಿರುವಂಥವರು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಳ್ತಾರೆ. ಇದೇ ಕಾಂಗ್ರೆಸ್ ಮೊನ್ನೆ ಏನು ಉತ್ತರ ಪ್ರದೇಶವಾದಂಥ ಸಂದರ್ಭದಲ್ಲಿ ಕಾಲ್ತುಳಿದಾದ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಅಲ್ಲಿಯ ಯೋಗಿ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡಿದ್ರು. 60 ಕೋಟಿಗೂ ಹೆಚ್ಚು ಜನ ಭಾಗಿಯಾದಂಥ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಆದಾಗ ಸಹಜವಾಗಿ ರಾಜಕೀಯವಾಗಿ ಪ್ರಶ್ನೆಯನ್ನು ಮಾಡಿದ್ರು. ಇಲ್ಲಿ ಸುಮಾರು 2-3 ಲಕ್ಷ ಜನ ಬಂದಂಥದ್ದು 11 ಜನ ಸತ್ತಿದ್ದಾರೆ ಅಂತ ಪ್ರಶ್ನೆ ಬಿಜೆಪಿ ಮಾಡ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಇದು ಮುಜುಗರದ ವಿಚಾರ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಹುತೇಕ ಹೈಕಮಾಂಡ್ಗೆ ವರದಿಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.